ಹಸಿದವರ ಅನ್ನ ಜೋಳಿಗೆ ಸಂಸ್ಥಾಪಕಿ. ನಾನು ಊಟ ಹಂಚೋದು ಕಾರಣಕ್ಕಾಗಿ ಅಂದ್ರೆ ನನ್ನ ಎಲ್ಲ ಮಕ್ಕಳು ಹಸಿದ ಎಲ್ಲೆಲ್ಲೂ ಬಿದ್ದಿರಬಾರ್ದು. ಅವ್ರು ಹಸಿದವ್ರು ಅಂತಂದ್ರೆ ಯಾರು ಹಸಿದವರು ಊಟ ಇಲ್ಲದ ಸಾಯಬಾರ್ದು. ಅದೊಂದು ಕಾನ್ಸ್ಟೆಪ್ಟ್ ಆಗಿ ನಾನು ಈ ಸಂಸ್ಥೆಯನ್ನು ನಡೆಸ್ತಿದ್ದೇನೆ. ಅದನ್ನು ನಾನು ಯಾರ ಕಡೆಯೂ ಬೇಡ್ತಾ ಇಲ್ಲ ಕೊಡ್ರಿ ಅಂತೇಳಿ. ನನ್ನ ಎಷ್ಟು ನೀಗ್ತ ಶಕ್ತಿ ಮೀರಿ ನಾನು ದುಡ್ದು ಹಂಚ್ಬೇಕನ್ನಂತ ನನ್ನ ಆಸೆ. ಆದರೆ ನನ್ನ ಮಕ್ಕಳು ನಾನು ಅನಾಥರು ಅಂತೇಳಿ ಅನ್ನಿಸ್ಕೋಬಾರ್ದು. ಅವರು ನಮ್ಮೆಲ್ಲರಂಗೆ ನನ್ನ ಮಕ್ಕಳು, ನಮ್ಮ ಮನೆಯ ಕುಟುಂಬದವರು ಅಂತೇಳಿ ಅವ್ರು ಬದುಕಬೇಕು. ಇವರೇ ನನ್ನ ತಂದೆ ತಾಯಿ ಅಂತ ಅಂದ್ಕೊಂಡು ಅವ್ರು ನನಗೆ ಬದುಕಬೇಕು, ನಾನು ಅವ್ರಿಗೆ ಊಟ ಹಾಕಬೇಕು. ನನಗೆ ದುಡಿಯೋಕ್ಕಿನ್ನೂ ಶಕ್ತಿ. ನನಗೆ ಒಂದು ಗಾಡಿದ ಅವಶ್ಯಕತೆ ಐತಿ. ನನಗೆ ಅದು ಯಾರ ನಿಮಗೆ ಕೊಡ್ಬೇಕನ್ನೋಂಥ ದಾನಿಗಳು ಇದ್ರೆ ನನಗೆ ಒಂದು ಸೆಕೆಂಡ್ ಹ್ಯಾಂಡ್ ಆಗೋಲ್ದಕ್ಕೆ ನನಗೆ ಗಾಡಿ ಕೊಡ್ರಿ. ಅದು ನನಗೆ ಊಟ ತಂದು ಕೊಡ್ತಾರೆ ಮನೆಯಲ್ಲಿ. ಆದರೆ ನಾನು ಹಂಚಾಕ ನನಗೆ 300 ರೂಪಾಯಿ ಕೊಟ್ಟು ನಾನು ಆಟೋಗೆ ತೊಗೊಂಡೋಗಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹಂಚಿ ಬರ್ಬೇಕು. ಆದ್ರೆ ಒಂದೊಂದು ಸಲ ಆಟೋನೂ ನನಗೆ ಸಿಗಂಗಿಲ್ಲ ನನ್ನ ಟೈಮ್ಗೆ. ಅದಕ್ಕೋಸ್ಕರ ನಾನು ಅನ್ನನ ಚೆಲ್ಲಬಾರ್ದು ಅನ್ನೋಕ್ಕೋಸ್ಕರ ನಾನು ಮತ್ತೆ ನಡ್ಕೊತ ಹೋಗಿ ಆದರೂ ಹಂಚಿ ಬರ್ತೀನಿ ನನ್ನ ಪಕ್ಕದಲ್ಲಿ ಎಲ್ಲಾರು ಸಮೀಪಿದ್ದಲ್ಲಿ. ಅದಕ್ಕೋಸ್ಕರ ನನಗೊಂದು ಗಾಡಿ ಅವಶ್ಯಕತೆ ಐತಿ. ನನಗೆ ಗಾಡಿ ಬೇಕು. ದಾನಿಗಳಿದ್ರೆ ನೀವು ಕೊಡುವಂಥದ್ದು ನಿಮ್ಮ ಮನಸ್ಥಿತಿ ಇದ್ರೆ ನನಗೆ ಒಂದು ಕಾಲ್ ಮಾಡಿ ನನಗೆ ಹೇಳ್ರಿ. ನೀವು ನನಗೇನು ಹೊಸದಂತನ ಕೊಡಿಸಂತ ನಾನೇನು ಕೇಳೋದಿಲ್ಲ. ದಯವಿಟ್ಟು ನನಗೆ ಸೆಕೆಂಡ್ ಆಗಲ್ದಕ್ಕೆ ನನಗೆ ಗಾಡಿ ಬೇಕು ಅವಶ್ಯಕತೆ. ಇದನ್ನು ಬಿಟ್ಟು ನನಗೆ ಬೇರೆ ಏನು ಅವಶ್ಯಕತೆ ಇಲ್ಲ. ನಾನು ಇನ್ನೂ ದುಡಿಯಾಕ ನನಗೆ ಶಕ್ತಿ ಐತಿ, ನಾನು ದುಡಿತೀನಿ. ಆದರೆ ನನಗೆ ರೊಕ್ಕ ರೂಪಾಯಿ ಏನು ಬೇಡ. ನನಗೆ ಗಾಡಿದು ಒಂದು ಅವಶ್ಯಕತೆ, ಗಾಡಿ ಕೊಡಿಸಿ. ಅದನ್ನು ಹಂಚಲಿಕ್ಕೆ ಅಷ್ಟ ಹಂಚಲಿಕ್ಕೆ ಅಷ್ಟೇ ನನಗೆ ಗಾಡಿ ಅವಶ್ಯಕತೆ ಇರೋದು. ನನಗೇನು ಮನೆ ಬಳಕೆಗೆ ಆಗಲಿ ಅಂತ ನಾನೇನು ಕೇಳಂಗಿಲ್ಲ. ನಾನು ಹಸಿದವನ ಮಕ್ಕಳಿಗೆ, ನನ್ನ ಅನಾಥ ಮಕ್ಕಳಿಗೆ, ಈಗ 1 ತಿಂಗಳಿಗೆ ಸಾಯೋಂಥವ್ರು ಅವರು ಇನ್ನೂ 10 ವರ್ಷ ಬದುಕಲಿ ಅಂಥೇಳಿ ಹಸಿದವರು ಹಸಿದ ಹೊಟ್ಟೆಯಿಂದ ಯಾರೂ ಸಾಯಬಾರ್ದು. ಒಂದು ತುತ್ತು ಊಟಕ್ಕೆ ಅವ್ರಿಗೋಸ್ಕರ ಯಾರೂ ಕಾಯಬಾರ್ದು. ಆಗೋಸ್ಕರ ನಾನು ಊಟ ಹಂಚಕ್ಕೆ ನಾನು ಗಾಡಿ ಕೇಳಾತ್ತೀನಿ. ನನಗೆ ದಯವಿಟ್ಟು ನನಗೊಂದು ಗಾಡಿ ಅವಶ್ಯಕೈತಿ. ಯಾವ ದಾನಿಗಳರಾಗಲಿ ನಿಮ್ಮ ಮನಸ್ಥಿತಿ ಕೊಡೋದಿತ್ತಂದ್ರೆ ನನಗೊಂದು ಗಾಡಿ ಕೊಟ್ಟು ನನಗೆ ಇದನ್ನು ಮಾಡಿರಿ. ಇದು ಒಂದೇ ಕೇಳ್ಕೊಳ್ಳೋದು. ನಮಸ್ಕಾರ. ನಂದು ಸುನಂದ ಸಿರಟ್ಟಿ. ಓಕೆ, ಥ್ಯಾಂಕ್ ಯು.